ವೀಕ್ಷಕರೇ, ಈ ರೀತಿಯಾಗಿ ದೂರು ಕೊಟ್ಟಂತ ಅನಾಮಿಕಾ ಜುಲೈ 11ನೇ ತಾರೀಕು ಬಂದಿದ್ದು ನ್ಯಾಯಾಧೀಶರ ಎದುರು ಹೇಳಿಕೆಯನ್ನ ಕೊಟ್ಟಿದ್ದು. SIT ರಚನೆ ಆಗಿರೋದು ಅನಾಮಿಕಾ ಹೇಳಿದ್ದೆಲ್ಲ ಅಗೆತ ಶುರುವಾಗಿದ್ದು. ಯಾವೆಲ್ಲ ಸ್ಥಳದಲ್ಲಿ ಹೇಳಿದ ಅದೆಲ್ಲ ಸ್ಥಳದಲ್ಲಿ ಅಗೆತ ಆಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಸರ್ಕಾರದ ಆದೇಶದ ಮೇರೆಗೆ ರಚನೆಯಾದ SIT ಕೇವಲ ನೆಲ ಬಗೆಯುವಂತ ಕೆಲಸವೊಂದನ್ನೇ ಮಾಡ್ತಾ ಇದೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಬೇರೆ ಕಾರ್ಯಾಚರಣೆಗಳು ಕೂಡ ನಡೀತಾ ಇದೆ. ಬೇರೆ ಬೇರೆ ಆಂಗಲ್ ಅಲ್ಲೂ ಕೂಡ ಶೋಧ ಕಾರ್ಯದ ಜೊತೆಗೆ ಬೇರೆ ಬೇರೆ ಆಂಗಲ್ ನಲ್ಲಿ ತನಿಖೆಗಳನ್ನ ನಡೆಸಲಾಗ್ತಾ ಇದೆ. ಒಂದು ಕಡೆ ಅನಾಮಿಕಾ ಹೇಳಿದ್ದಲ್ಲೆಲ್ಲ ಅಗೆತವನ್ನ ನಡೆಸಲಾಗ್ತಾ ಇದೆ, ಮತ್ತೊಂದು ಕಡೆ ದೂರಿನ ಸತ್ಯಾಸತ್ಯತೆಯ ಪರಿಶೀಲನೆಗಳು ಕೂಡ ನಡೀತಾ ಇದೆ. ಎರಡು ತಂಡಗಳಾಗಿ ತನಿಖೆಯನ್ನ SIT ಆರಂಭಿಸಿದೆ. ಎರಡು ತಂಡಗಳಾಗಿ, ಒಂದು ದೂರುದಾರ ಶವಗಳನ್ನ ಹೂತಿರೋದು ಸತ್ಯವ, ಕೊಲೆಯಾದ ಶವಗಳನ್ನ ಮಾತ್ರವೇ ಹೂತ್ನ. ಸೊ ಈ ರೀತಿಯಾಗಿರುವಂತಹ ಅನೇಕ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಪ್ರಶ್ನೆಗಳು ಯಾವ್ದ್ಯಾವುದು? ಅಸ್ವಾಭಾವಿಕವಾಗಿ ಮೃತಪಟ್ಟಿರುವಂತಹ ಶವಗಳನ್ನು ಕೂಡ ಹೂತಿದಾನ? ಅನಾಮಿಕಾ ಹೂತಿರುವಂತಹ ಶವಗಳ ದಾಖಲೆ ಇದೆಯಾ? ಪೊಲೀಸ್ ದೂರ ಆಗಿರಬಹುದು, ಮರಣೋತ್ತರ ಪರೀಕ್ಷೆ ಆಗಿದೆಯಾ? ಎಲ್ಲದಕ್ಕೂ ಕೂಡ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನಗಳನ್ನ SIT ಮಾಡ್ತಾ ಇದೆ. ಮಹಜರ್ ಪ್ರಕ್ರಿಯೆ ಮೂಲಕ ಹೂಳಲಾಗಿದೆಯಾ? ಎಲ್ಲವೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅನಾಮಿಕಾ ದೂರುದಾರ ಶವಗಳನ್ನು ಹೂತಿರೋದು ಸತ್ಯವ? ಕೊಲೆಯಾಗಿರುವಂತಹ ಶವಗಳನ್ನೇ ಹೂತಿರೋದ? ಆತ ದೂರಿನಲ್ಲಿ ಹೇಳಿರುವಂತಹ ರೀತಿಯಲ್ಲಿ ಅಸ್ವಾಭಾವಿಕವಾಗಿ ಮೃತಪಟ್ಟಿರುವಂತಹ ಶವಗಳನ್ನ ಹೂತಿದಾನ? ಸೊ ಈ ರೀತಿಯಾಗಿರುವಂತಹ ಪ್ರಶ್ನೆಗಳು, ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನಗಳನ್ನು ಕೂಡ ಒಂದು ಟೀಮ್, SIT ಟೀಮ್ ನಡೆಸ್ತಾ ಇದೆ. ರೈಟ್. ಅದರಲ್ಲಿ ಪೊಲೀಸರ ಬಗ್ಗೆ ಕೆಲವೊಂದು ಆಕ್ಷೇಪಗಳು ಖಂಡಿತ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಕ್ತ ಆಗಿತ್ತು. ಅಂದ್ರೆ ಬರೀ ಉಳಿಸ್ತಿದಾರಲ್ಲ, ಬರೀ ಉತ್ಖನನ ಮಾಡ್ತಾ ಇದಾರಲ್ಲ ಇವರು. ಆತ ಹೇಳ್ತಿದ್ದಾನೆ, ಇವರು ಉತ್ಖನನ ಮಾಡ್ತಿದ್ದಾರೆ, ಏನೂ ಸಿಗ್ತಾ ಇಲ್ಲ, ಪೊಲೀಸರು ಇಷ್ಟೇನಾ ಮಾಡ್ತಿರೋದು ಅಂತ ಅಂದುಕೊಂಡ್ರೆ ಅದು ತಪ್ಪು. ಒಂದು ಕಡೆ ಉತ್ಖನನ, ಮತ್ತೊಂದು ತಂಡ ಇದರ ಪೂರ್ವಾಪರಗಳನ್ನ ಹೆಕ್ಕಿ ತೆಗಿತಾ ಇದೆ. ಈತ ಹೇಳ್ತಾ ಇರೋದರ ಸತ್ಯಾಂಶವನ್ನ ಹೆಕ್ಕಿ ತೆಗಿತಾ ಇದೆ. ಅನಾಮಿಕಾ ದೂರುದಾರ ಶವಗಳನ್ನ ಹೂತಿದ್ದು ಸತ್ಯವಾ? ಅವು ಕೊಲೆಯಾದ ಹೆಣಗಳ ಅಥವಾ ಅಸ್ವಾಭಾವಿಕವಾಗಿ ಮೃತಪಟ್ಟವ? ಅಸ್ವಾಭಾವಿಕವಾಗಿ ಮೃತಪಟ್ಟ ಶವಗಳನ್ನ ಆತ ಹೂತಿದ್ನ? ಈತ ಹೂತ ಶವಗಳ ದಾಖಲೆಗಳು ರೆಕಾರ್ಡ್ಸ್ ನಲ್ಲಿ ಇದೆಯಾ? ಪೊಲೀಸ್ ದೂರು ಇದೆಯಾ? ಮಹಜರ್ ಇದೆಯಾ? ಮರಣೋತ್ತರ ಪರೀಕ್ಷೆ ಇದೆಯಾ? ಈ ಎಲ್ಲದರ ಬಗ್ಗೆ ಪೊಲೀಸರು ಮತ್ತೊಂದು ಕಡೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಉತ್ಖನನ ಮಾಡ್ತಾ ಇದ್ರು, ಮತ್ತೊಂದು ಕಡೆ ಈತ ಹೇಳಿದರ ಸತ್ಯಾಸತ್ಯತೆಯನ್ನ ಹೊರಗೆ ತೆಗಿತಾ ಇದ್ದಾರೆ. ಈತ ಹೇಳಿದ್ದರಲ್ಲಿ ಸತ್ಯಾಸತ್ಯತೆ ಇದೆಯಾ ಇಲ್ವಾ? ಈತ ಎಷ್ಟರಿಂದ ಎಷ್ಟು ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿದ್ದ? ಈತನ ಸುತ್ತಮುತ್ತ ಯಾರಿದ್ರು? ಈತನನ್ನ ನೋಡಿದವರು ಯಾರಿದ್ರು? ಶವ ಹೂಳೋ ಸಂದರ್ಭದಲ್ಲಿ ಯಾರಿದ್ರು? ಈತನ ಹೇಳಿಕೆಗಳ ಮೇಲೆ ಅವರಿಗೆ ಕೂಡ ನೋಟಿಸ್ ಕೊಟ್ಟು ಕರೆಸಿಕೊಳ್ಳಲಾಯಿತು. ಇದರಲ್ಲಿ ಇರುವ ಸತ್ಯಾಸತ್ಯತೆ ಏನು? ಒಂದು ಕಡೆ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ರೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಈ ಅನಾಮಿಕನ ಹೇಳಿಕೆಯ ಬೆನ್ನು ಬಿದ್ದಿದೆ. ಅದಕ್ಕೆ ಸಂಬಂಧಪಟ್ಟ ಒಂದು ಮೆಗಾ ಎಕ್ಸ್ಕ್ಲೂಸಿವ್ ಅನ್ನ ತೆಗೆದುಕೊಂಡು ಇವತ್ತು ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಈ ಮೆಗಾ ಎಕ್ಸ್ಕ್ಲೂಸಿವ್ ಅನ್ನ ನೋಡಿದಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ, ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ದೂರುದಾರನ ಹೇಳಿಕೆಯಲ್ಲಿ ದಿನದಿನಕ್ಕೂ ಬದಲಾವಣೆಗಳಾಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಆದರೆ ಈತ ಹೇಳಿದ ಎಲ್ಲ ಹೇಳಿಕೆಯ ಆಧಾರದಲ್ಲೇ ನಾವು ಕೂಡ, ನಮ್ಮ ತಂಡ ಕೂಡ ತನಿಖೆಗೆ ಇಳಿದಿದೆ. ಒಂದಷ್ಟು ಸಾಕ್ಷಿಗಳನ್ನ ಹೆಕ್ಕಿ ತೆಗೆದಿದೆ. ಇವತ್ತು ನಾವು ನಿಮ್ಮ ಮುಂದೆ ಅಂತಹದ್ದೇ ಒಂದು ಜಬರ್ದಸ್ತ್ ಸಾಕ್ಷಿಯನ್ನ ಇಡ್ತಾ ಇದ್ದೀವಿ. ಈತ ತಾನು ಮೊದಲು ಹೇಳ್ದ ತಾನೇ ಹೋಗಿ ಹೂಳ್ತಾ ಇದ್ದ ಅಂತ. ಅದಾದ ಮೇಲೆ ಇನ್ನಷ್ಟು ಜನರ ಹೆಸರುಗಳನ್ನ ಹೇಳ್ದ, ಮತ್ತಷ್ಟು ಲಿಂಕ್ಗಳನ್ನ ಕೊಟ್ಟ. ಆ ಎಲ್ಲ ಲಿಂಕ್ಗಳನ್ನ ಜಾಲಾಡಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ತಂಡ. ಅದರ ಮೆಗಾ ಎಕ್ಸ್ಕ್ಲೂಸಿವ್ ಇವತ್ತು ನಿಮ್ಮ ಮುಂದೆ ಇದೆ. ಇದನ್ನ ನೋಡಿದಾಗ ದೂರುದಾರನ ಹೇಳಿಕೆಗಳ ಅಸಲಿಯತ್ತು ನಿಮಗೆ ಅರ್ಥ ಆಗಿ ಹೋಗುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅದರ ಆಳಕ್ಕೆ ಇಳಿದು ತನಿಖೆ ನಡೆಸಿದೆ, ತನಿಖೆಯ ಸತ್ಯಾಸತ್ಯತೆಯನ್ನ ಹೊರಗೆ ತಂದಿದೆ. ಸೊ ವೀಕ್ಷಕರೇ, ತನಿಖೆ ನಡೆಸಿದ SIT ಇಂದ ಕೂಡ ಹಲವರ ವಿಚಾರಣೆ ಈಗಾಗಲೇ ನಡೆದಿದೆ. 1994ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿದ್ದ ಅನಾಮಿಕಾ ಆತನೇ ಹೇಳಿಕೊಂಡ ರೀತಿಯಲ್ಲಿ 2014ರವರೆಗೆ ಆತ ಧರ್ಮಸ್ಥಳದಲ್ಲಿ ಇದ್ದ. ಆ ವೇಳೆ ಧರ್ಮಸ್ಥಳದಲ್ಲಿ
ಸಮ್ಮುಖದಲ್ಲಿದ್ದ ಅನೇಕರ ವಿಚಾರಣೆ ಮಾಡಿದ್ದಾರೆ. ಅಂದ್ರೆ ಈ ದೂರುದಾರ ಸಫಾಯಿ ಕರ್ಮಚಾರಿಯಾಗಿ ನಾನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದೆ ಅಂತ ಹೇಳದ್ನಲ್ಲ 20 ವರ್ಷಗಳ ಕಾಲ. ಆ 20 ವರ್ಷದ ಕಾಲ ಈತನ ಸುತ್ತಮುತ್ತ ಯಾರ್ಯಾರಿದ್ರಲ್ಲ ಅವರ ವಿಚಾರಣೆ ಮಾಡಿದೆ. ಅನಾಮಿಕಾ ಇದ್ದ ವೇಳೆ ನೌಕರಿ ಮಾಡಿದವರು ಯಾರ್ಯಾರು ಅಂತ ಕಲೆಕ್ಟ್ ಮಾಡಿಕೊಂಡು ಅವರ ವಿಚಾರಣೆ ಮಾಡಿದೆ. ಪೊಲೀಸರು, ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಇವರೆಲ್ಲರ ಮಾಹಿತಿ ಪಡ್ಕೊಂಡಿದ್ದಾರೆ. ಅಪರಿಚಿತನೊಂದಿಗೆ ಕೆಲಸ ಮಾಡಿದ್ದ ಸ್ವಚ್ಛತಾ ಕಾರ್ಮಿಕರು, ಅನಾಮಿಕನ ಸುತ್ತಮುತ್ತ ಯಾರ್ಯಾರ ಕೆಲಸ ಮಾಡಿದ್ರು ಅವರೆಲ್ಲರನ್ನ ಪತ್ತೆ ಹಚ್ಚಿ SIT ಲಿಖಿತ ಹೇಳಿಕೆಗಳನ್ನ ರೆಕಾರ್ಡ್ ಮಾಡಿಕೊಂಡಿದೆ. ಬರೀ ಲಿಖಿತ ಅಲ್ಲ, ಬರೀ ಬರ್ದ ಹೇಳಿಕೆ ಅಲ್ಲ, ವಿಡಿಯೋ ಕೂಡ ಮಾಡಿಕೊಂಡಿದೆ. ಆದರೆ ನೆನಪಿರಲಿ ವೀಕ್ಷಕರೇ, ಪೊಲೀಸರು ಮತ್ತು ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ವಿಚಾರಣೆ ಆಗಿದೆ. ರೈಟಿಂಗ್ ಅಲ್ಲಿ ತಗೊಂಡಿದ್ದಾರೆ, ವಿಡಿಯೋಗ್ರಫಿನೂ ಮಾಡಿದ್ದಾರೆ. ಅನಾಮಿಕಾ ಇದ್ದ ವೇಳೆಯ ನೌಕರಿ ಮಾಡಿದವರು, ಅನಾಮಿಕನ ಜೊತೆ ಕೆಲಸ ಮಾಡಿದವರ ವಿಚಾರಣೆನ SIT ಮಾಡಿದಾಗ ಅಲ್ಲೊಂದು ಸ್ಫೋಟಕ ವಿಷಯ ಹೊರಗೆ ಬಂದಿದೆ. ಅವರೆಲ್ಲರ ವಿಚಾರಣೆ ನಡೆಸಿದಾಗ ಅತ್ಯಾಚಾರ ಎಸಗಿ ಕೊಲೆ ಮಾಡಿದಂತಹ ಘಟನೆಗಳು ಯಾವುವೂ ನಡೆದಿಲ್ಲ. ಹೀಗಂತ ಆಗ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ ಪೊಲೀಸರು, ವೈದ್ಯರು, ಆಸ್ಪತ್ರೆ ಸಿಬ್ಬಂದಿ ಮಾತ್ರ ಅಲ್ಲ, ಇದೇ ಅನಾಮಿಕನ ಜೊತೆ ಕೆಲಸ ಮಾಡಿದ್ದ ಅನೇಕ ಜನ ಹೇಳಿದ್ದಾರೆ. ನಮಗಲ್ಲ, SIT ತಂಡಕ್ಕೆ. ಅಪರಿಚಿತ ಶವಗಳನ್ನ ಎಲ್ಲರ ಸಮ್ಮುಖದಲ್ಲಿ ಪ್ರೊಸೀಜರ್ ಪ್ರಕಾರವೇ ಹೂಳಿದ್ದಾರೆ. ಅತ್ಯಾಚಾರ ಪ್ರಕರಣಗಳು ಯಾವುದೂ ಇಲ್ಲ. ಹಾಗಾದ್ರೆ ಅತ್ಯಾಚಾರ ಮಾಡಿದ ಯುವತಿಯರ ಶವಗಳನ್ನ ತುಂಬಾ ರಹಸ್ಯವಾಗಿ ಆ ಅನಾಮಿಕ ದೂರುದಾರನನ್ನ ಹೆದರಿಸಿ ಹೂಳಿರಬಹುದಲ್ಲ? ಹಂಗಿದ್ದೂ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರಬಹುದು. ಅದಕ್ಕೂ ಒಂದು ಸಾಕ್ಷಿಯನ್ನ ಕೊಡ್ತೀವಿ. ಹತ್ಯೆಯಾದ ಶವ ರಹಸ್ಯವಾಗಿ ಅವರು ಹೂಳಿರಬಹುದು, ಯಾರು ನೋಡದಂತೆ ಕದ್ದು ಮುಚ್ಚಿ ಹೂಳಿಸಿರಬಹುದು. ಅನಾಮಿಕನ ಈ ಕಥೆಯಲ್ಲೂ ಕೂಡ ಒಂದು ಟ್ವಿಸ್ಟ್ ಇದೆ. ಅನಾಮಿಕಾ ದೂರಿನಲ್ಲಿ ತಿಳಿಸಿರುವಂತಹ ಆ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೂ ಕೂಡ ಟ್ವಿಸ್ಟ್ ಇದೆ. ಈತ ಶವ ಹೂಳ್ತಾ ಇದ್ದೀನಿ ಅಂತ ನೋಡಿದೀವಿ ಅಂತ 4 ಹೇಳ್ಕೊಂಡು ಬಂದಿದ್ರು. SIT ಎದುರು ದೂರನ್ನ ತಂದಿದ್ರು 4. ಕೊಲೆಯಾದ ಶವವನ್ನ ಹೂತಿರುವ ಕೃತ್ಯಕ್ಕೆ ನಾವೇ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಕೊಂಡು ಬಂದಿದ್ರು. ಅವರನ್ನ ಕೂಡ, ಅವರ ದೂರನ್ನ ಕೂಡ ಸ್ವೀಕರಿಸಲಾಗಿದೆ. ಹಾಗಾದ್ರೆ ಈ ಕಥೆಯಲ್ಲಿರುವಂತ ಈ ಟ್ವಿಸ್ಟ್ ಏನು, ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗಾಗಲೇ ಹಲವರನ್ನ ವಿಚಾರಣೆ ನಡೆಸಲಾಗಿದೆ. SIT ಟೀಮ್ ನಡೆಸಿರುವಂತಹ ವಿಚಾರಣೆಯಲ್ಲಿ ಹೊರಬಂದಿರುವಂತಹ ಸತ್ಯಾಂಶ ಏನು, ಹಾಗಾದ್ರೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. SITಯ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ಅಂಶಗಳು ಏನು, ಇದರ ಜೊತೆಗೆ ನಾವು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿ ಬಂದ್ರಲ್ವಾ, ಅವರು ಹೇಳಿರುವಂತಹ ಅಂಶಗಳೇನು, ಹಾಗಾದ್ರೆ ನಿಜವಾಗಿಯೂ ಹಾಗಾದ್ರೆ ಅವರು ಪ್ರತ್ಯಕ್ಷ ಸಾಕ್ಷಿಗಳ, ಎಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಲ್ಲರ ಎದುರು ಯಾವ ರೀತಿಯಾಗಿರುವಂತಹ ಅನಾಮಿಕ ನೀಡಿರುವಂತಹ ಒಂದು ದೂರಿನಲ್ಲಿ ಅಂಶಗಳೇನಿದೆ, ಅದರ ಜೊತೆಗೆ ಇದರ ಜೊತೆಗೆ ಅನಾಮಿಕ ಹೂತಿದ್ದನ್ನ ನಾವು ನೋಡಿದ್ವಿ ಅಂತ 4 ಜನ ಹೇಳಿದ್ದಾರೆ. ಆ 4 ಜನ ಯಾರು, ಅವರ ಹೇಳಿಕೆ ಏನು ಹೇಳಿದ್ದಾರೆ ಅವರು ದೂರುದಾರನ ಬಗ್ಗೆ, ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ. ನಾವು ಅಲ್ಲಿ ನೇತ್ರಾವತಿಯಲ್ಲಿ ಸುಮಾರು ಒಂದು 40 ವರ್ಷದಿಂದ ಅಂಗಡಿ ಇತ್ತು. ನಾನು 2003ರಿಂದ 2017 ತನಕ ಅಂಗಡಿಯಲ್ಲಿದ್ದೆ. ಆವಾಗ ನಾನು ಅಲ್ಲಿ ತುಂಬ ಹೆಣಗಳ ಊತಾಗೋದನ್ನು ನೋಡಿದ್ದೇನೆ ಆ ಸ್ಥಳದಲ್ಲಿ. ಅದರಲ್ಲಿ ಈಗ ಭೀಮಾ ಅನ್ನುವಂಥ ವ್ಯಕ್ತಿ ಇದ್ದಾನೆ, ಅದೇ ಥರ ಒಂದು ವ್ಯಕ್ತಿನ ನಾನು ನೋಡಿದ್ದೇನೆ ಅಲ್ಲಿ. ಆತ ಥರ ಮೈಕಟ್ಟಿದ್ದ ವ್ಯಕ್ತಿ ಅಂಗಡಿ ಎದುರುಗಡೆ ಇವಾಗ ನಂಬರ್ 1 ಪಾಯಿಂಟ್ ಒಂದು ಮಾಡಿದ್ದಾರಲ್ಲ ಸರ್, ಅಲ್ಲಿ ಏನೋ ಊತಾಕೋದನ್ನು ಕೂಡ ನಾನು ಅಂಗಡಿಯಿಂದನೇ ನೋಡಿದ್ದೇನೆ ಸರ್. ಆ ಪ್ಲೇಸಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಹತ್ರನೇ ನಾ ಅಂಗಡಿಯಲ್ಲಿ ಇರಬೇಕಾದ್ರೆ ಅಲ್ಲಿ ಒಂದು ಅಂಬಾಸಿಡರ್ ಗಾಡಿಯಿಂದ ಕೆಲವು ಸತಿ ಅಂಬಾಸಿಡರ್ ಗಾಡಿಯಲ್ಲಿ ಬರ್ತಿತ್ತು. ಅದರ ಡಿಕ್ಕಿ ತೆಗೆದು ಹೆಣ ತೆಗೆದು ನಮಗೆ ಕಾಣ್ತಿತ್ತು ಸರ್. ಅಲ್ಲಿ ಒಂದು ಆಫೀಸ್, ಎನ್ಕ್ವೈರಿ ಆಫೀಸ್ ಇತ್ತು. ಅದರ ಹಿಂಭಾಗದಲ್ಲಿ
ಅಲ್ಲಿ ತಗೊಂಡು ಹೋಗ್ತಿದ್ರು ಸರ್. ಈಗ 13ನೇ ಪಾಯಿಂಟ್ ಅಂತ ಇದೆಯಲ್ಲ ಸರ್, ಅಲ್ಲಿ ಕೂಡ ನಾನು ನೋಡಿದ್ದೇನೆ. ನಾನು ಸಂಜೆ ಹೊತ್ತಿನಲ್ಲಿ ಒಂದು 5 ಗಂಟೆ ಹೊತ್ತಿನಲ್ಲಿ ಹೂತಾಕೋದನ್ನು ನೋಡಿದ್ದೇನೆ. ವಿಚಾರವನ್ನು ನಾನು ಹೇಳೋಣ ಅಂತ ಮೊನ್ನೆ 6ನೇ ತಾರೀಕಿಗೆ ಇಲ್ಲಿ SIT ಆಫೀಸಿಗೆ ಬಂದಿದ್ದೆ. ಆಗ ಸಾಹೇಬರು ಪ್ರಣವ್ ಮೋಹಂತಿ ಸರ್ ಹೇಳಿದ್ರು, ನೀವು ಧರ್ಮಸ್ಥಳ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅಂತ. ನಾವು 8ನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಲ್ಲಿ ಆ ವಿಚಾರವಾಗಿ ನಮ್ಮನ್ನು ತನಿಖೆಗೆ ಕರೀಲಿಲ್ಲ. ಯಾರು ಏನು ಹಾಕಿದ ಅಂತ ಗೊತ್ತಿಲ್ಲ. ಅದನ್ನು ಅಲ್ಲಿ ಹಾಕಿದನ್ನು ನೋಡಿದೆ ನಾವು. ಅವ್ರು ಹಾಕಿದ್ದು ಇವ್ರು ಹಾಕಿದ ಅಂತ ನಾವು ನೋಡಿಲ್ಲ. ಒಟ್ಟು ತಗೊಂಡು ಬಂದು ಹಾಕಿದಾರೆ. ಅಲ್ಲಿ ನಾವು ಗಾಡಿ ಅದು ಇದಂತ ನೋಡ್ಲಿಕ್ಕೆ ಅಂತ ಹೋಗುದಿಲ್ಲ. ಹೌದೌದು, ಹೊಸ ಜಾಗ, ಅದನ್ನು ನಂಗೆ ಗೊತ್ತಿಲ್ಲ. ಅಲ್ಲಿ ಊತ ಹಾಕಿದ್ದು ನನ್ಗೆ ಗೊತ್ತಿಲ್ಲ. 11 ವಿಷಯದ ಮೇಲೆ ಈಗ ಸಾಯ್ತಾ ಇಲ್ಲ, ಏನಿಲ್ಲ. ಜಾರಿ ಬಿದ್ದು ಸಾಯುದು ಏನಿಲ್ಲ. ಮುಂಚೆ ಇತ್ತು, ಈಗ ಯಾಕೆ ಸ್ಟಾಪ್ ಆಯ್ತು? ಕನ್ಫರ್ಮ್ ಬರ್ತದಿಲ್ವಾ ಸರ್? ನಿಮಗೆಲ್ಲ ಬರ್ತದಿಲ್ವಾ? ಮುಂಚೆ ಸಾಯ್ತಾ ಇತ್ತು, ಈಗ ಸಾಯುದಿಲ್ಲ. ಹೌದು, ತೋರ್ಸೆ ನಾವು. ಈಗ ದೂರದಾರ ಮಾಸ್ಕ್ ಹಾಕೊಂಡೆಲ್ಲ ಬಂದಿದ್ದಾರೆ. ನಿಮಗೆ ಭಯ ಆಗುದಿಲ್ಲ? ನಾರ್ಮಲ್ ಆಗಿ ನಮಗೆ ಭಯ ಎಂತದ್ದು? ನಮಗೆ ಏನು ಭಯ ಇಲ್ಲ. ನಮಗೆ ಭಯ ಅಂದ್ರೆ ದೇವರದ್ದು ಮಾತ್ರ. ದೇವರು ಅಲ್ಲಿ ಅಣ್ಣಪ್ಪ ಸ್ವಾಮಿಂದು, ಬೇರೆ ಯಾರ್ದು ಇದು ಮಾಡಲ್ಲ ನಾವು. ಸೊ ವೀಕ್ಷಕರೇ, ಈ ಸುದ್ದಿ ಇಲ್ಲಿಗೆ ಮುಗಿಯೋದಿಲ್ಲ. ಎಲ್ಲರ ಎದುರು ಅನಾಮಿಕಾ ಶವ ಹೂತ್ನ, ಕೊಲೆಯಾದ ಶವಗಳನ್ನ ಹಾಗೆಯೇ ಹೂಳು ಬಿಡ್ತಾರ? ಅಥವಾ ಈತ ಒಬ್ಬನೇ ಹೂತ್ನ, ಅಥವಾ ಈತನ ಜೊತೆಗೆ ಯಾರಾದ್ರೂ ಇದ್ರ? ಅಲ್ಲೇ ಬರೋದು ರಿಯಲ್ ಟ್ವಿಸ್ಟ್. ಇವತ್ತು ನಾವು ನಿಮ್ಮ ಮುಂದೆ ಮೆಗಾ ಎಕ್ಸ್ಕ್ಲೂಸಿವ್ನಲ್ಲಿ ಒಂದು ವಿಶೇಷ ಸಂದರ್ಶನನ ನೀಡ್ತೀವಿ. ಆದ್ದರಿಂದ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಹಾಗಾದ್ರೆ ಅನಾಮಿಕಾ ಹೇಳ್ತಾ ಇರೋ ಈ ಆರೋಪಗಳ ಸತ್ಯಾಸತ್ಯತೆ ಏನು ಅನ್ನೋದನ್ನ ಇವತ್ತು ಬಯಲಿಗೆಳಿತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.